ಬಸವನಗೌಡ ಅಂತ ಹೇಳ್ಬಿಟ್ಟು ಸರ್, ನಾವು ಏನಿಲ್ಲ ಒಂದು ಇಪ್ಸಸ್ ರಿಸರ್ಚ್ ಮಾರ್ಕೆಟಿಂಗ್ ಅಂತ ಹೇಳ್ಬಿಟ್ಟು ನಿಮ್ಮ ಈಗ ಗಾಡಿಗಳಿದಾವಲ್ಲ ಸರ್ ನಿಮ್ಮದು, ಈ 10 ಗಾಡಿಗಳು ಮತ್ತು ಆಮೇಲೆ 6 ವೀಲರ್ ಗಾಡಿಗಳು ಮತ್ತು 20 ಇದು 10 ಗಾಡಿಗಳು, ಅದ್ರ ಬಗ್ಗೆ ಒಂದು ಫೀಡ್ಬ್ಯಾಕ್ ತಗೊಳಕ್ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀವಿ. ಮಾತಾಡ್ಬೋದಲ್ಲ ಸರ್? ಮಾತಾಡಿ ಸರ್. ಇನ್ನೊಂದು ಕ್ವಶನ್, ನೀವು ಯಾವ ಕಂಪ್ನಿಯಿಂದ ಬಂದಿದ್ದೀರಿ ಸರ್? ನಾವೊಂದು ಇಪ್ಸಸ್ ಮಾರ್ಕೆಟಿಂಗ್ ರಿಸರ್ಚ್ ಅಂತ ಹೇಳ್ಬಿಟ್ಟು ಸರ್, ಮಾರ್ಕೆಟಿಂಗ್ ರಿಸರ್ಚ್ ಇದು ಟಾಟಾ ಕಂಪ್ನಿಯವರು ಒಂದು ರಿಸರ್ಚ್ ಸರ್ವೆ ಮಾಡ್ತಾರೆ. ಇದರಿಂದ ಏನಾರ ನಮ್ಮ ಡ್ರೈವರ್ಗಳಿಗೆ ಹೆಲ್ಪ್ ಆಗತ್ತೇನ್ರಿ? ಅಂದ್ರೆ ಡ್ರೈವರ್ಗಳಿಗೆ ಹೆಲ್ಪಿಂಗ್ ಅಂತಂದ್ರೆ ನಿಮಗೆ ಟಾಟಾ ಕಂಪ್ನಿಯವರು ಮುಂದೆ ಯಾವ ರೀತಿ ನಿಮಗೆ ಗಾಡಿಗಳು ತಯಾರು ಮಾಡ್ಕೊಡ್ಬೇಕು. ಈಗ BS4 ಇದೆ, BS6 ಬಗ್ಗೆ ಏನ್ ಅನ್ಸುತ್ತೆ, ಆಮೇಲೆ ಈಗ ಈ ರೀಸೆಂಟ್ ಆಗಿ ಗಾಡಿ ತಗೊಂಡಿದಾರಲ್ಲ ಆ ಗಾಡಿಗಳ ಬಗ್ಗೆ ನಿಮ್ಗೆ ಏನೇನು ಅನಿಸಿಕೆಗಳಿದೆ, ಏನೇನು ಮುಂದೆ ಪ್ಲಾನ್ ಮಾಡಕ್ಕೆ ಅನುಕೂಲ ಮಾಡ್ಕೊಡ್ಬೇಕಂತ ನಿಮ್ಮ ಹತ್ರ ಒಂದು ಸರ್ವೆ ಮಾಡ್ಬೋದು. ಶುರು ಮಾಡೋರಿ. 9 ಯಾವ್ದು ಅಂದ್ರೆ ಸರ್? ಇದು ಮಾರ್ಕೆಟಿಂಗ್ ಸರ್ವೆ ಅಂತ ಹೇಳ್ಬಿಟ್ಟು ಒಂದು ಇಪ್ಸಸ್ ಅಂತ ಹೇಳ್ಬಿಟ್ಟು ಸರ್. ಸರ್ ನಿಮ್ಮ ವಯಸ್ಸು ಎಷ್ಟು ಸರ್ ನಿಮ್ಮದು? ನಿಮ್ಮದು 30 ಸರ್. ಹುಬ್ಳಿಯವರಲ್ರಿ ನೀವು? ನಮ್ಮದು ಗ್ರಾಮ ಅಂದರೆ ಹುಬ್ಳಿಲಿ ಇರ್ತೀರ? ಹುಬ್ಳಿ. ಇಲ್ಲಿ ಗಾಡಿ ಹಾಕಿದ್ದೀವಿ ಸರ್. ಅಂದಾಗೆ ನಿಮ್ಮಲ್ಲಿ ಜಾಹೀರಾತು, ಮಾರ್ಕೆಟಿಂಗು, ಆಟೋಮೊಬೈಲ್ಸು ಮತ್ತು ಲೋಕಲ್ ಗ್ಯಾರೇಜ್ ಇದರಲ್ಲಿ ಯಾರಾದ್ರೂ ಕೆಲಸ ಮಾಡ್ತಾರೆ ಸರ್? ಮಾಡ್ತಾರೆ ಸರ್. ನಮ್ಮ ಫ್ರೆಂಡ್ಸ್ ಅಂತಂದರೆ ನಿಮ್ಮ ಮನೆಯವ್ರು ಯಾರನ್ನ ಇದ್ದಾರೆ ಸರ್? ನಮ್ಮ ಫ್ಯಾಮಿಲಿ ಒಳಗಿಲ್ಲ, ಫ್ರೆಂಡ್ಸ್. ಅದೇ ಫ್ರೆಂಡ್ಸ್ ಮೇಡಮ್, ಫ್ಯಾಮಿಲಿ ಒಳಗೆ ಸರ್. ಅಂದರೆ ಕಳೆದ 3 ತಿಂಗಳಿಂದ ಯಾರನ್ನ ಈ ಥರ ನಮ್ಮ ಥರ ಯಾರನ್ನ ಸರ್ವೆ ಮಾಡಿದ್ದಾರೆ ಸರ್? ಫಸ್ಟ್ ಟೈಮ್ ನೋಡ್ರಿ ಸರ್, ನಮ್ಮ ಲೈಫ್ ಒಳಗೆ ಫಸ್ಟ್ ಟೈಮ್ ಈಗ ಬಂದಿದ್ದೀವಿ ಅವ್ರು. मतलब वो अलग ही लेवल का बंदा था ಸರ್. ಅಂದಾಗೆ ನಿಮಗೆ ನೀವು ಕಮರ್ಷಿಯಲ್ ವೆಹಿಕಲ್ ಮಾಲೀಕರ ಡ್ರೈವರ್ ಸರ್? ನಾವು ಡ್ರೈವಿಂಗ್ ಮಾಡೋದು ಸರ್, ಡ್ರೈವರ್. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟ ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ ಸರ್? ಅಂದಾಗೆ ನಿಮ್ಮ ವೆಹಿಕಲ್ ಬಗ್ಗೆ ನಾವು ಕೇಳ್ತೀವಿ ಸರ್. ವೆಹಿಕಲ್ ಈ ಥರ ವೆಹಿಕಲ್ ಇದೆಯಲ್ಲ ಸರ್ ನಿಮ್ಮದು? ಸರ್ ನೀವು ಗಾಡಿ ಅಂದ ತಕ್ಷಣ ಯಾವ ಬ್ರ್ಯಾಂಡ್ ಫಸ್ಟ್ ಮೈಂಡಲ್ಲಿ ಬರುತ್ತೆ ಸರ್? ನಮ್ಮ ಕಡೆ ಫಸ್ಟ್ ನಮ್ಗೆ ಇದು ಇಷ್ಟ ಸರ್, R15. ಅಂದ್ರೆ ಗಾಡಿಗಳು ಈ ಥರ ಗಾಡಿ ಇದ್ರೊಳಗೆ ನಮ್ಮ ಟಾಟಾನ ಸರ್. वो अलग ही लेवल का बंदा ಟಾಟಾ ಗಾಡಿನ ಸರ್. ಅದಾದ್ಮೇಲೆ ಬೇರೆ ಬ್ರ್ಯಾಂಡ್ ಯಾವ ಬರ್ತವೆ ಸರ್ ನಿಮಗೆ ಗೊತ್ತಿರೋಂಥ? ಬೇರೆ ಅಂದ್ರೆ ಟಾಟಾ ಫಸ್ಟ್, ಆಮೇಲೆ ಬೆಂಚ್, ಭಾರತ್ ಬೆಂಚ್, ಮತ್ತು ಈಚರ್ ಅಂತ ಬರುತ್ತೆ. ಇನ್ನೊಂದು ಯಾವುದಂದ್ರೆ ಈಚರ್. ನಮ್ಮ ಕಡೆ ಐಷರ್ ಅಂತೀವಿ. ಮತ್ತು ಇವಷ್ಟೇ ಗೊತ್ತಿರೋದು ಸರ್ ನಿಮ್ಗೆ. ಇನ್ನು ಬೇರೆ ಇನ್ಯಾವ ಗೊತ್ತಿಲ್ಲ ಸರ್? ಸರ್ ಅದಕ್ಕೆ ಅಶೋಕ್ ಲೈಲ್ಯಾಂಡ್ ಎಲ್ಲ ಗೊತ್ತಲ್ಲ ಸರ್? ಅಶೋಕ್ ಲೈಲ್ಯಾಂಡ್. ಸಾರಿ ಸರ್, ಅಶೋಕ್ ಲೈಲ್ಯಾಂಡ್ ಒಂದು ಇತ್ತಲ್ಲ, ಅದು ಅಡ್ಡಿಲ್ಲ ಸರ್. ನಮ್ಮ ಕಡೆ ಇರೋದು ಟಾಟಾ ಗಾಡಿ ಸರ್, ಅಲ್ಲಿದೆ ನೋಡಿ ಸರ್. ಸರ್ ನೀವು ಲೋಡ್ ಏನು ಮಾರ್ಕೆಟ್ ಲೋಡ್ ಹೊಡಿತೀರಾ ಅಥವಾ ಯಾವ ಲೋಡ್ ಹೊಡಿತೀರಾ ಸರ್? ಕಟ್ಟಡ ನಿರ್ಮಾಣ, ಕನ್ಸ್ಟ್ರಕ್ಷನ್, ಮೆಟೀರಿಯಲ್ ಎಲ್ಲ ಹೊಡಿತೀರಾ? ಹಾಂ, ಎಸ್ ಸರ್. ಅಂದಾಗೆ ನೀವು ಫಸ್ಟ್ ಪರಿಗಣಿಸುವಂಥ ಗಾಡಿ ಯಾವ ಸರ್? ಟಾಟಾನ ಏನು ಐಷಾನ? ಟಾಟಾ ಸರ್. ಟಾಟಾ ಇಸ್ ಸೆಕೆಂಡ್ ಯಾವ್ದು ಪರಿಗಣಿಸ್ತೀರಿ ಸರ್ ನೀವು? ಸೆಕೆಂಡ್ ಅಂದ್ರೆ ಲೈಲ್ಯಾಂಡ್ ಸರ್. ಇದು ಮಾರ್ಕೆಟ್ ಯಾವ್ದ್ರ ಸಂಬಂಧ ಮಾಡ್ತೀರ ಅಂತ ಗೊತ್ತಾಗಲಿಲ್ಲ ರೀ. ಅಂದರೆ ಈ ಥರ ಫೀಡ್ಬ್ಯಾಕ್ ಫೀಡ್ಬ್ಯಾಕ್ ಸಿಮೆಂಟ್ ಹೋಗ್ಬೇಕಾಗಿತ್ತು. ಇವಾಗ ಹೆಂಗೆ ನಿಮ್ಮ ಗಾಡಿಗಳು ಕಂಡುವಲ್ಲ, ಇದು ಅರ್ಜೆಂಟ್ ಇತ್ತು. ಸಿರ್ಸಿ, ಕೊಪ್ಪಳ, ಬಳ್ಳಾರಿ, ಆಮೇಲೆ ಮಂಗಳೂರು, ಮೈಸೂರು ಎಲ್ಲ ಮುಗಿಸ್ಕೊಂಡೆ. ನಿಮ್ದು ಪ್ರಾಪರ್ ಎಲ್ಲಿ ರೀ? ಒಂದೊಂದು ಹೊಸಪೇಟೆ ಸ್ಪೇರ್ ಪಾರ್ಟ್ಸ್ ಎಲ್ಲ ಹೇಗೆ ಅನ್ಸುತ್ತೆ ಸರ್ ಇದನ್ನೆಲ್ಲ? ಆರಾಮ್ ಗಾಡಿ ಮ್ಯಾಗ ಹೇಳ್ಕೊಂಬರ್ತದೆ, ಬೇಕಾದಂಗೆ ಲೋಡ್ ಇದ್ರು ಮ್ಯಾಗ ತೊಗೊಂಬರ್ತದೆ ಸರ್ ಗಾಡಿ. ಇವು ಉಳಿದ ಗಾಡಿ ಏನಕ್ಕಂತ ಸರ್ ಸ್ವಲ್ಪ ಕಿರಿಕಿರಿ ಮಾಡ್ತಾರೆ ಸರ್, ಗೇರ್ ತೆಗೆಸ್ಕೊಳ್ಳೋದು, ಇಲ್ಲಾಂದ್ರೆ ಹಿಂದೆ JCB ದೂಡ್ಬೇಕು, ಹಿಂಗೆ ಸರ್. ಬರ್ರಿ ಅದಾರೆ ಅಲ್ಲೇ ಹಾರ್ಟ್ ತೆಗೀರಿ. ಹಾರ್ಟ್ ತೆಗೆದು ಅಲ್ಲಿ ಬಟನ್ ಐತೆ ಒಂದು, ಆ ಬಟನ್ ಪ್ರೆಸ್ ಮಾಡ್ರಿ. ಮ್ಯಾಗ ಬ್ಯಾಕ್ ಟಾಟಾ ನಿಮಗೆ ಜೆನ್ಯೂನ್ ಪಾರ್ಟ್ಸ್ ಎಲ್ಲ ಸಿಗುತ್ತಲ್ಲ ಸರ್ ನಿಮಗೆ? ಸಿಗುತ್ತೆ ಸರ್. ಜೆನ್ಯೂನ್ ಪಾರ್ಟ್ಸ್ ಅನ್ಸುತ್ತೆ ನಿಮಗೆ ಟಾಟಾ ಬಗ್ಗೆ? ಅಂದರೆ ಅವೈಲೇಬಲ್ ಪಾರ್ಟ್ಸ್ ಅನ್ಸುತ್ತೆ. ಅಭಿಪ್ರಾಯಗಳು ಏನು ಅನ್ಸುತ್ತೆ ಸರ್ ನಿಮಗೆ ಟಾಟಾ? ವೈಯಕ್ತಿಕ ಅಂದ್ರೆ ನಮ್ಮ ಒಪಿನಿಯನ್ ಹೇಳ್ಬೇಕಂದ್ರೆ ಟಾಟಾ ಇಸ್ ಬೆಸ್ಟ್
ಬಡವರ ಬಂದು ಅಂದ್ರೂ ಅಡ್ಡಿ ಇಲ್ಲ ಸರ್. ಅಂದ್ರೆ ಈಗ ಬಂದಿದೆ ಅಲ್ಲ, ಅವಾಗ BS4 ಎಲ್ಲ ನೀವು ಬೆಟರ್ ಅಂತ ಹೇಳ್ತಿದ್ರಿ, ಆಮೇಲೆ ಅವಾಗಿನ ಗಾಡಿಗಳೆಲ್ಲ ತುಂಬಾ ಚೆನ್ನಾಗಿ ಅಂತಿದ್ರೆ. ಈಗ BS6 ಬಗ್ಗೆ ನೀವು ಏನ್ ಹೇಳಕ್ ಇಷ್ಟಪಡ್ತಾರೆ ಸರ್? ಸರ್ BS6 ಬಂದಿದ್ದು ಯಾವ್ದಕ್ಕೋಸ್ಕರ ಅಂದ್ರೆ ವಾಯು ಮಾಲಿನ್ಯ ತಡೆಗಟ್ಲಕ್ಕೂ ಒಂದು ಒಳ್ಳೆ ವಿಚಾರ. ಇನ್ನೊಂದು ಏನಪ್ಪಾ ಅಂದ್ರೆ ಮೈಲೇಜ್ ಐತೆ ಸರ್. ಅದು ನಾವು ಯಾವ ತರ ಅಂದ್ರೆ ಸೂಕ್ಷ್ಮ ಯೂಸ್ ಮಾಡ್ಕೊಂಡು ಹೋಗ್ಬೇಕು ಸರ್. ರಫ್ ಅಂಡ್ ಟಫ್ ಯೂಸ್ ಇಲ್ಲ, ಸ್ಮೂತ್. ಇದ್ರಕಿನ್ನ ಬೆಟರ್ ಸರ್. ಡ್ರೈವರ್ಗೆ ಭಾಳ ಆರಾಮೈತಿ ಸರ್, ಕಂಫರ್ಟಬಲ್ ಐತಿ ಗಾಡಿ. ಓಕೆ, ನೀವು ಅದನ್ನ ಹೇಳಿದಿರಲ್ಲ ಈಗ ಸ್ಮೂತ್ ಅಂತ. ಈಗ ನೀವು ಬೆಟ್ಟ ಗುಡ್ಡಗಳು ಮತ್ತೆ ಘಾಟ್ ಪ್ರದೇಶಗಳೆಲ್ಲ ಹೊಡಿತಿರ್ತಾರಲ್ಲ, ಅದ್ರ ಬಗ್ಗೆ ಹೇಗೆ ಅನ್ಸುತ್ತೆ? ಈಗ ಅದು ಇದ್ರಕಿನ್ನ ಬೆಟರ್ ಸರ್. ಯಾಕಂದ್ರೆ ಅದ್ರೊಳಗೆ 3 ಬಟನ್ ಕೊಟ್ಟಿದ್ದಾನೆ ಸರ್. ಅದರಲ್ಲಿ 1ನೇ ಬಟನ್ ಹಾಕಿ ಫಸ್ಟ್ ಗೇರ್ ಹಾಕೋದು. ಇದು ಸ್ಪೆಷಲ್ ಹಾಕೋದು ಅವಶ್ಯಕತೆ ಇಲ್ಲ ಸರ್. ಫಸ್ಟ್ ಗೇರ್ ಹಾಕಿ ಅದು ಬಟನ್ ಹಾಕಿಬಿಟ್ರೆ ತಾನೇ ಅದಕ್ಕೆ ಎಷ್ಟು ಬೇಕು ಅಷ್ಟು ಕಸತ್ತು ಅಂತ ತಾನೇ ಇರ್ತದೆ ಸರ್. ಹಂಗಾರೆ ಈಗ ಟಾಟಾ ಕಂಪ್ನಿಯವ್ರು ಈಗ ಕೊಟ್ಟಿರೋದು ಈಗಿನ್ನ ಮತ್ತೆ ಮುಂದೆ ನಿಮ್ಗೆ ಏನ್ ಬೆನಿಫಿಟ್? ಅವ್ರ ಕಡೆಯಲ್ಲಿ ನಿಮ್ಗೆ ಇನ್ನ ಏನ್ ಬೇಕನ್ಸುತ್ತೆ? ನಮಗೆ ಇನ್ನೂ ಏನಂದ್ರೆ ಸರ್, ಬೇಸಿಕ್ಸ್ ಒಳಗ ಹೆಡ್ಲೈಟ್ ಒಂದು ಡಿಫೈನ್ ಇಟ್ಟಾನ ಸರ್. ಬಂಪರ್ ಒಳಗೆ ಇಡೋ ಬದ್ಲಿ ಅದನ್ನ ಕ್ಯಾಬಿನ್ ಒಳಗ ಇಡ್ಬೇಕು ಸರ್. ಯಾಕಂದ್ರೆ ಡ್ರೈವರ್ಗಳಿಗೆ ಅಂದ್ರೆ ಭಾಳ ಇದು ಆಗದ ಸರ್. ಬಂಪರ್ ಎಲ್ಲಿ ಬೇಕಲ್ಲೇ ನಾವು ಕಟ್ ಮಾಡೋದು ಸಣ್ಣ ಪುಟ್ಟ ಅಲ್ಲಿ ಇಲ್ಲಿ ಟಚ್ ಆಗಿ ಹೆಡ್ಲೈಟ್ ಹೊಡೆದ್ಬಿಡತ್ತ. ಅದೊಂದು ಮತ್ತು ಅದು ಇನ್ನೊಂದು ಸ್ವಲ್ಪ ಅಂದ್ರೆ ಅದ್ರೊಳಗೆ ಮಿಸ್ಟೇಕ್ ಏನಂದ್ರೆ ಸರ್, ಪಿಕಪ್ ಇನ್ನೊಂದು ಸ್ವಲ್ಪ ಜಾಸ್ತಿ ಇಡ್ಬೇಕು ಸರ್. ಹೆಡ್ ಬ್ಲೂ ಅಂತ ಇಟ್ಟಿದಾರಲ್ಲ ಸರ್, ಅದನ್ನ ಅದ್ರೊಳಗೆ ಏನಾರ ಮಿಕ್ಸ್ ಮಾಡಿ ಕೊಡ್ಬೇಕು. ಅದನ್ನ ಸಪರೇಟ್ ಆಗಿ ಇಡಬಾರ್ದು ಸರ್. ಅದನ್ನ ವೈರಿಂಗ್ ಒಂದು ಸರ್. ಆಮೇಲೆ ಕ್ಯಾಬಿನ್ ಏನೇ ಯಾವ ರೀತಿ ಮಾಡ್ಕೊಡ್ಬೇಕು ಅನ್ಸುತ್ತೆ? ಕ್ಯಾಬಿನ್ ನಮ್ದು ಹಳೇದು ಏನೈತಲ್ಲ ಅದೇ ಸೇಮ್ ಇರ್ಬೇಕು ಸರ್. ಮುಂದೆ ಹಿಂಗ ಡೂಮ್ ಬಂದಿದೆ ಅಲ್ಲ ಸರ್, ಅದು ಬರಬಾರ್ದು ಸರ್. ಅದು ಹಂಗ ನಿಮ್ಗೆ ಲಾಂಗ್ ಡ್ರೈವ್ ಹೋಗ್ತಾ ಏನಾರು ರೆಸ್ಟ್ ತಗೊಳಕ ಕ್ಯಾಬಿನ್ ವ್ಯವಸ್ಥೆ ಕಂಫರ್ಟಬಲ್ ಇಲ್ಲ ಸರ್. ಅದು ಅದಕ್ಕೆ ಮೊದ್ಲಿಂದ ಏನಿತ್ತಲ್ಲ ಸರ್ ಹಳೆ ಗಾಡಿ, ಅದ ಕ್ಯಾಬಿನ್ ಕರೆಕ್ಟ್ ಇದೆ ಸರ್. ಅದೇ ಬೆಟರ್ ಅನ್ಸುತ್ತೆ. ಈಗ ಹೊಸ ಗಾಡಿ ಬೆಟರ್ ಇಲ್ಲ. ಹೊಸ ಗಾಡಿ ಕ್ಯಾಬಿನ್ ಒಂದೇ ಅದ್ರೊಳಗೆ ಸಮಸ್ಯೆ ಇರುತ್ತೆ ಸರ್. ಸ್ಪೇರ್ ಪಾರ್ಟ್ಸ್ ಎಲ್ಲ ನಿಮ್ಗೆ ಏನು ತೊಂದರೆ ಇಲ್ಲ ಸರ್. ಜೆನ್ಯೂನ್ ಸ್ಪೇರ್ ಪಾರ್ಟ್ಸ್ ಎಲ್ಲ ಕ್ಲಿಯರ್ ಆಗಿ ಸಿಗ್ತದೆ ಸರ್. ಆಲ್ ರೌಂಡ್ ಆಲ್ ಏರಿಯಾದಲ್ಲಿ ಟಾಟಾ ಕಂಪನಿ ಸ್ಪೇರ್ ಪಾರ್ಟ್ಸ್ ಆರಾಮ್ ಸಿಗ್ತಾವೆ ಸರ್. ನಮ್ಮ ಜೊತೆ ನಿಮ್ಮ ಅಷ್ಟೊತ್ತು ಮಾತಾಡೋದಿಲ್ಲ, ಹಂಗಾಗಿ ನಿಮ್ಗೆ ಒಂದು ಸ್ಮಾಲ್ ಗಿಫ್ಟ್ ಆಗಿದೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದೆ ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೇವೆ. ಬಾಯ್. ಥ್ಯಾಂಕ್ ಯು.